ಸೊ ಜುಗಲ್ಬಂದಿಗೆ ಮತ್ತೊಮ್ಮೆ ಸ್ವಾಗತ. ಪ್ರಶಸ್ತಿನೋ ಅವಮಾನನೋ ಅನ್ನೋ ಪ್ರಶ್ನೆಯನ್ನು ಸುವರ್ಣ ನ್ಯೂಸ್ ನಿಮ್ಮ ಮುಂದೆ ಇಟ್ಟಿದೆ. ನನ್ನ ಜೊತೆ ಈಗ ಎಮ್.ಎನ್. ಸುರೇಶ್ ಮತ್ತು ರಾಮು ಜನ ಇದ್ದಾರೆ. ನಿಮ್ಮಿಬ್ಬರಿಗೂ ಸ್ಟುಡಿಯೋಗೆ ಸ್ವಾಗತ. ಸದಾಶಿವ ಚಂದ್ರ ಕೋಡ್ಲ ಜೊತೆ ಮಾತಾಡ್ತಾ ಇದ್ವಿ. ರಾಮು ಅವ್ರು ಬಹುಶಃ ಭಾಳ ಅಪರೂಪಕ್ಕೆ ಸ್ಟುಡಿಯೋ ಒಂದಕ್ಕೆ ಬಂದು ಮಾತಾಡ್ತಾ ಇದ್ದಾರೆ. ಅಂದರೆ ಎಷ್ಟು ಅಸಮಾಧಾನ ಇದೆ ಅನ್ನೋದು ಗೊತ್ತಾಗುತ್ತೆ. ರಾಮು, ಸಬ್ಸಿಡಿ ಮತ್ತು ಈ ರಾಜ್ಯ ಪ್ರಶಸ್ತಿ ಎರಡರ ಬಗ್ಗೆನೂ ಮಾತಾಡಬೇಕು ನೀವು. ಏನು ರಾಜ್ಯ ಪ್ರಶಸ್ತಿ ಬಗ್ಗೆ ನಿಮ್ಮ ಸಂಧಾನ ಕೊಟ್ಟಿರೋ ಚಿತ್ರಗಳ ಬಗ್ಗೆ, ನಿಮ್ಮ ಎಷ್ಟು ಚಿತ್ರಗಳಿಗೆ ಬಂತು ಇತ್ತೀಚೆಗೆ? ನಿಮಗೆ ಪ್ರಶಸ್ತಿ ಬಂದು ಎಷ್ಟು ವರ್ಷ ಆಯಿತು? ಇಲ್ಲ, ರಾಜ್ಯ ಪ್ರಶಸ್ತಿ ಬಗ್ಗೆ ನನಗಷ್ಟು ಇದಾಗಿಲ್ಲ. ಬಟ್ ಒಳ್ಳೆ ಚಿತ್ರಗಳು ನಮಗೆ ಸೂಪರ್ ಒಳ್ಳೆ ಚಿತ್ರನೇ ನನ್ನ ಪ್ರಕಾರ. ಅದು ಕೊಟ್ಟಿರೋದೇನು ತಪ್ಪಿಲ್ಲ. ಇವಾಗ ಶೆಣೈ ಅವ್ರದ್ದು ಒಳ್ಳೆ ಪಿಕ್ಚರ್ ಪ್ರಾರ್ಥನಾ. ಇನ್ನು ಅದ್ರ ಬಗ್ಗೆ ನನಗೆ ಜಾಸ್ತಿ ಮಾತಾಡೋ ಅಷ್ಟು. ಅಂದರೆ ನೀವೆಲ್ಲ ಕೆಟ್ಟ ಚಿತ್ರ ಮಾಡಿದ್ದೀರಿ ಹಾಗಾದರೆ? ಯಾವುದು ನೀವು? ಇಲ್ಲ, ನಮ್ದು ಯಾವುದು ಇರಲಿಲ್ಲ. ಸ್ಟೇಟ್ ಅವಾರ್ಡ್ಗೆ ಯಾವುದು ಅಂತ ಚಿತ್ರ ಇರಲಿಲ್ಲ ಈ ಸಾರಿ. ಸೂಪರಲ್ಲಿ ಒಳ್ಳೆ ಮೆಸೇಜ್ ಇದೆ. ಅದಕ್ಕೆ ಬೆಸ್ಟ್ ಪಿಕ್ಚರು. ಇನ್ನು ಬೇರೆ 2 ಪಿಕ್ಚರ್ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ನಾನು ಸಿನಿಮಾ ನೋಡಿಲ್ಲ. ನಾನು ಸೂಪರ್ ಪಿಕ್ಚರ್ ನೋಡಿದ್ದೀನಿ. ಅದರಲ್ಲಿ ಒಂದು ಒಳ್ಳೆ ಮೆಸೇಜ್ ಇದೆ ನಮ್ಮ ದೇಶನ ಮುಂದಕ್ಕೆ ತರುವಂಥದ್ದು. ನನಗೇನು ಅದು ಅದ್ರ ಬಗ್ಗೆ ಏನಂತ ಸಮಾಧಾನ ಇಲ್ಲ ಸರ್. ಕೊಟ್ಟಿರೋದು ಒಳ್ಳೆಯದು ಅನ್ಸುತ್ತೆ. ಸಬ್ಸಿಡಿ ಚಿತ್ರಗಳ ಬಗ್ಗೆ ಏನಂತ? ಸಬ್ಸಿಡಿ ಏನಂದ್ರೆ ಅದು ಕಣ್ಣಿಗೆ ಕಾಣ್ತಾ ಇದೆ. ಈಗ ಸಬ್ಸಿಡಿ ನಾನು ಸುಮಾರು ಒಂದು 25 ವರ್ಷದಿಂದ ಇಂಡಸ್ಟ್ರಿನಲ್ಲಿದ್ದೀನಿ. ಈಗ ಒಂದು 5-6 ವರ್ಷದಿಂದ ನಮ್ಮ ಪಿಕ್ಚರ್ಗೆ ಯಾವುದಕ್ಕೂ ಸಬ್ಸಿಡಿ ಬರಲಿಲ್ಲ. ಇದು ಏನು ಅಂದರೆ, ಈಗ ಎಲ್ಲರೂ ಹೇಳ್ತಾಯಿದ್ರು ಈಗ ಲಂಚ ತೊಗೊಂಡೇ ಸಬ್ಸಿಡಿ ಕೊಡೋದು. ಅದಕ್ಕೆ ಮುಂಚೆ ನಮ್ಮೆಲ್ಲ ಚಿತ್ರಗಳಿಗೂ ಸಬ್ಸಿಡಿ ಬರ್ತಾಯಿತ್ತು. ನಮಗೆ ಒಂದು ಸಾರಿ 2 ಪಿಕ್ಚರ್ ಇತ್ತು ಒಂದೇ ಸಾರಿ, AK-47 ಮತ್ತು ಚಾಮುಂಡಿ. ಅವೆರಡನ್ನೂ ನಮ್ಮ ಸಿದ್ಧಲಿಂಗಯ್ಯ ಅವರು ಅಧ್ಯಕ್ಷರಿದ್ರು ಅವಾಗ. ಅವೆರಡು ಪಿಕ್ಚರ್ ನೋಡಿ ಅವೆರಡಕ್ಕೂ ಸಬ್ಸಿಡಿ ಕೊಡಿಸಿ ನನಗೆ ಬಂದು ನಿಜವಾಗ್ಲೂ ತುಂಬ ಸಂತೋಷವಾಗಿ ಮಾತಾಡಿದ್ರು. ಒಳ್ಳೆ ಪಿಕ್ಚರ್ ಮಾಡಿದ್ದೀರಾ ಟೆಕ್ನಿಕಲಿ ಅಂದರೆ ಹಂಗಿದೆ. ನಾವೆಲ್ಲರೂ ಸಂತೋಷ ಪಡುವಂಥ ಚಿತ್ರ. ನಾನು ನಿಜವಾಗ್ಲೂ ತುಂಬ ಖುಷಿ ಆಯಿತು. ಅಂಥ ಒಂದು ದೊಡ್ಡ ಡೈರೆಕ್ಟ್ರು, ನಮ್ಮ ಬಂಗಾರದ ಮನುಷ್ಯ ಚಿತ್ರವನ್ನು ಮಾಡಿ ಡೈರೆಕ್ಟ್ರು ಹೇಳಿದಾಗ ನಮಗೂ ಸಂತೋಷ ಆಯಿತು. ಇವಾಗ ನಾವು 5-6 ವರ್ಷದಿಂದ ಏನು ಅಂದ್ಕೊಂಡ್ವಿ, ಸರಿ ಏನು ಗೊತ್ತಾಗ್ಲಿಲ್ಲ ಅಂತ ಬಿಟ್ಕೊಂಬಂದ್ಬಿಟ್ವಿ. ಹಂಗೆ ಈ ಸಾರಿ ನಿಮ್ಮ ಸುವರ್ಣದಲ್ಲಿ ನೀವು ಮಾಡಿದ್ರಲ್ಲ, ಒಂದೇನೋ ಹಿಡನ್ ಕ್ಯಾಮ್ರಾ ಶೂಟ್ ಮಾಡಿ, ಅದನ್ನು ನೋಡಿದ ಮೇಲೆ ನಮಗೆ ನಿಜವಾಗ್ಲೂ ತಲೆ ತಗ್ಸೋ ಥರ ಆಯಿತು. ಸೊ ಏನು ನಡೀತಾ ಇದೆ ಅನ್ನೋದು ಒಂದು ಕ್ಲಾರಿಟಿ ಸಿಕ್ತು. ಅಂದರೆ ಲಂಚ ಮುಂದೆ ನೀವು ಸಬ್ಸಿಡಿ ತಗೋಬೇಕಾದ್ರೆ ಏನು ಮಾಡಬೇಕು ಅನ್ನೋದು ಗೊತ್ತಾಯಿತು. ಅಂದರೆ ಅದು ನಮ್ಮ ಹತ್ರ ಯಾರು ಕೇಳಲಿಲ್ಲ ಲಂಚನ ಯಾರೂ. ಅವ್ರು ಅಷ್ಟೆಲ್ಲ ಮಾಡಿದ್ರು ಕೂಡ ಸರ್ಕಾರ ಹೇಳಿದೆ ಅವ್ರು ಕೊಟ್ಟಿರೋ ಲಿಸ್ಟ್ ಸರಿ ಇದೆ, ಅದಕ್ಕೆ ಸಬ್ಸಿಡಿ ಕೊಡ್ತೀವಿ, ಅದನ್ನ ಏನು ಮಾಡಲ್ಲ ಅಂತ. ಅದೇ ನಾವು ಮುಖ್ಯಮಂತ್ರಿಗಳಿಗೆ ಒಂದು 3 ಸಾರಿ ಹೋಗಿ ಮೀಟ್ ಮಾಡಿ ಮನವಿ ಮಾಡಿದ್ವಿ. ಅವರು ನ್ಯಾಯನ ಒದಗಿಸ್ತೀನಿ ನಿಮಗೆ, ಖಂಡಿತ ನಾನು ಆ CD ನೋಡಿ ನ್ಯಾಯ ಕೊಡ್ತೀನಿ ಅಂತ ಹೇಳಿದ್ರು. ಆದರೆ ನನಗನ್ನಿಸ್ತು ನಿನ್ನೆ ಈಗ CM ಅವ್ರು ಮಾತಾಡಿದ್ದು ನೋಡಿದ್ರೆ, ನ್ಯಾಯ ಅಂದರೆ ಈಗ ಅವರು ಅಲ್ಲೇನಾಗಿದೆ 50 ಪಿಕ್ಚರ್ಗೆ 10 ಲಕ್ಷ, 2 ಪಿಕ್ಚರ್ಗೆ 25 ಲಕ್ಷ. ಅಂದರೆ ಆ CD ಪ್ರಕಾರ ಏನಿದೆ, 6 ಲಕ್ಷ ನನಗೆ ಕೊಟ್ಟರೆ ನಿನಗೆ 25 ಲಕ್ಷ ಕೊಡಿಸ್ತೀನಿ, 2.5-3 ಲಕ್ಷ ಕೊಟ್ಟರೆ 10 ಲಕ್ಷ ನಿನಗೆ ಕೊಡಿಸ್ತೀನಿ. ಅದು ಕರೆಕ್ಟು ಅನಿಸುತ್ತಾ ಅನ್ನೋದು ಏನೋ ನನಗೆ. ಸೊ ಅದು ನ್ಯಾಯ ಅಂತ ನಿಮ್ಮ ಪ್ರಕಾರ ಆಗದೆ? ಅದೇ ಈಗ ಮುಖ್ಯಮಂತ್ರಿಗಳು ಹೇಳ್ತಾ ಇರೋದು ನೋಡಿದ್ರೆ ನಮಗೇನು ಗೊತ್ತಾಗ್ತದೆ. ಇಲ್ಲಿ ಒಂದು ಅಮಿದವರೊಂದು ಪ್ರಶ್ನೆ ಏನಂದರೆ, ಈ ಸಬ್ಸಿಡಿ ಸರ್ಕಾರ ಕೊಡ್ತಾ ಇರೋದು ಕನ್ನಡ ಚಿತ್ರರಂಗಕ್ಕೆ ಪ್ರೋತ್ಸಾಹ ರೀತಿಯಲ್ಲಿ. ಇವತ್ತು ಇವರಿಗೆ ಹೆಸರೇ ಕೋಟಿ ವೀರರಾಮು ಅಂತ. ಇವರು 10 ಲಕ್ಷ 20 ಲಕ್ಷ ಸಿನಿಮಾನೇ ಮಾಡಲ್ಲ. ಇವರು ಕೈ ಹಾಕಿದರೆ 4 ಕೋಟಿ 5 ಕೋಟಿ ಖರ್ಚು ಮಾಡ್ತಾರೆ. ಇವರು ಒಂದು ಚಿತ್ರ ಮಾಡಿದ್ರು, ಇಡೀ ವಿಶ್ವದ ಅದ್ಭುತ 7 ಅದ್ಭುತಗಳಲ್ಲಿ ಹೋಗಿ ಶೂಟಿಂಗ್ ಮಾಡ್ಕೊಂಡು ಬಂದರು. ಇವರಿಗೆಲ್ಲ 10 ಲಕ್ಷ ಯಾವುದೇ ಸಮಿತಿ ಕಣ್ಮುಚ್ಚಿ ಕೊಡಬೇಕು. ಬಟ್ ಅದು ಗೌರವ ಅಷ್ಟೇ, ಗೌರವ ಕೊಡಬೇಕು. ಅವರು ಇಡೀ ವಿಶ್ವ ತಿರುಗಾಡಿ ಬಂದಿದ್ದಾರೆ. ಇವ್ರು ರೆಗ್ಯುಲರ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ದು ಇವರು ಇಲ್ಲೇ ಹಣ ಮಾಡಿ ಇಲ್ಲೇ ಹಾಕಿ ಇಲ್ಲೇ ಕಳ್ಕೊಳ್ಳೋರು. ಈಗ ಏನಾಗುತ್ತೆ, ಇಂಥವ್ರಿಗೆ ಬಿಟ್ಬಿಟ್ಟು ಬರೀ ಒಂದು 15 ಲಕ್ಷ 20 ಲಕ್ಷದಲ್ಲಿ ಸಿನಿಮಾ ಮಾಡ್ತಾರಲ್ಲ, ಅವರಿಗೆ ಮಾತ್ರ ಕೊಡುವಂಥ ಅದು ಅಲ್ಲಿ ವ್ಯಾಪಾರ ನಡೀತಾ ಇರೋದನ್ನು ನನಗೆ ಅವಮಾನ ಸಬ್ಸಿಡಿ ಆಗ್ತಾ ಇದೆ. ಮಾತಾಡ್ತಾರೆ ಹೇಳಿ ಹೇಳಿ. ಈಗೇನಂದರೆ ತುಂಬ ನಾವೆಲ್ಲ ಒಂದು ಸಿನಿಮಾ ಮಾಡಬೇಕಂದ್ರೆ 1 ವರ್ಷ ಹಗಲು ರಾತ್ರಿ ಕಷ್ಟ ಬಿದ್ದು ಮಾಡ್ತೀವಿ. ಒಬ್ಬ ಪ್ರೊಡ್ಯೂಸರ್ ಆಗ್ಬೋದು, ಒಬ್ಬ ಡೈರೆಕ್ಟರ್ ಆಗ್ಬೋದು. ಅಂದರೆ ಒಳ್ಳೆ ಚಿತ್ರಗಳು ಕೊಡಿ, ನಮ್ಮ ಚಿತ್ರಕ್ಕೆ ಕೊಡಬೇಕು ಅನ್ನೋದಿಲ್ಲ, ಲಂಚ ಇಲ್ಲದೆ ಮಾಡಿದ್ರೆ ಒಳ್ಳೆಯದು ಅನ್ನೋದು. ಸುರೇಶ್ ಹೇಳಿದ್ರು ಸಬ್ಸಿಡಿ ಹೆಂಗೆಲ್ಲ ಸಿಗ್ತಾ ಇದೆ ಅಂತ ಗೊತ್ತಾಯಿತು. ಇಲ್ಲ, ನನಗೆ ತುಂಬ ನೋವಾಗಿರೋ ರಾಮವ್ರ ವಿಚಾರದಲ್ಲಿ ನಾನು ಯಾಕೆ ಇಷ್ಟೊಂದು ಆಡಮೆಂಟಾಗಿ ನಿಂತ್ಕೊಂಡು ಈಗ ಗಲಾಟೆ ಮಾಡಿ ಡಿಸೈಡ್ ಮಾಡಿದ್ದು, ರಾಮವ್ರ ವಿಚಾರ ಹೇಳಿದ್ದು. 25 ಸಿನಿಮಾದಲ್ಲಿದ್ದೀನಿ, 5 ವರ್ಷ ಎವಿಡೆನ್ಸ್ ಇದ್ದರೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ನಿಜವಾಗ್ಲೂ ಅವ್ರ ಬಗ್ಗೆ ಭಾಳ ಗೌರವ ಇದೆ. ನ್ಯಾಯವಾದ ಸರ್ಕಾರ ಮಾಡ್ತಾಯಿದ್ದಾರೆ. ಅವ್ರಿಗೆ ತಪ್ಪು ಮಾಹಿತಿ ಕೊಟ್ಟು ನಮ್ಮಲ್ಲಿರೋರೇ ಮಾಡಿ ರಾಜಕೀಯ ಮಾಡಿಬಿಟ್ಟು ಇದು ಮಾಡಿರೋ ಹೊರತು ನಾವು ಸರ್ಕಾರಕ್ಕೆ ಬ್ಲೇಮ್ ಮಾಡ್ತಾಯಿಲ್ಲ ನಾನು ಖಂಡಿತ.
ಇದರಲ್ಲಿ ಪ್ರೈಮಾಪೇಸ್ ಎವಿಡೆನ್ಸ್ ಇದೆ, ಇದರಲ್ಲಿ ಲಂಚ ತೊಗೊಂಡು ಸಾಬೀತಾಗಿದೆ, ಅಕೌಂಟಲ್ಲಿ ಪೇ ಆಗಿದೆ. ಅದು ನಾವೆಲ್ಲ ಯಾಕೆ ಸಿನಿಮಾ ಮಾಡ್ತೀವಿ? ಏನಾಗುತ್ತೆ ರಾಜ್ಯದ ಮುಖ್ಯಮಂತ್ರಿ ಹೇಳಿದಾರೆ ಅವ್ರು ಬಂದಿತ್ತು ಇದೇ ಫೈನಲ್ ಅಂತ ಹೇಳಿದಾರೆ ಅಂದಮೇಲೆ ಇಲ್ಲಿ ಬಿ ರಿಪೋರ್ಟ್ ಹಾಕ್ತಾರೆ ಪೊಲೀಸ್ನವರು. ಮಿಸ್ಗೈಡ್ ಆಗಿದೆ. ಅಲ್ಲಿ ನಾವು ಸರ್ಕಾರಕ್ಕೆ ಬ್ಲೇಮ್ ಮಾಡೋ ಅರ್ಥ ಇಲ್ಲ ಅದರಲ್ಲಿ. ಯಾಕಂದರೆ ಸರ್ಕಾರ ಸಾಕಷ್ಟು ಸವಲತ್ತು ಕೊಟ್ಟರು ಕೂಡ ನಮ್ಮಂದಿರ ಒಳ ರಾಜಕೀಯದಲ್ಲಿ ಇಂಥ ಹೊಲಸು ರಾಜಕೀಯದಲ್ಲಿ ನಾವು ಬಲಿಪಶುಗಳಾಗ್ತಾಯಿದ್ದೀವಿ. ನಮ್ಮ 10 ಲಕ್ಷದಲ್ಲಿ ನಮಗೇನು ಜೀವನ ಆಗೋದಿಲ್ಲ. ಇದರಲ್ಲಿ ನಾವು ಫರ್ದರ್ ಸಿನಿಮಾಗಳು ಮಾಡ್ತೀವಿ, ಸಬ್ಸಿಡಿ ನಂಬ್ಕೊಂಡು ಜೀವನ ಮಾಡ್ತಾರೆ ನಾವು. ಇದು ನಿಜವಾಗ್ಲೂ ಹೇಳ್ತಾ ಇದ್ರೆ ಭಾಳ ಅವಮಾನ ಆಗಿದೆ ಕನ್ನಡ ಚಿತ್ರರಂಗಕ್ಕೆ, ಒಂದು ಭಾಳ ಅವಮಾನ. ನಾವು ಶಿವರಾಮ್ ಅಂತ ಒಬ್ಬ ಹಿರಿಯ ನಟರ ಅಧ್ಯಕ್ಷತೆಯಲ್ಲಿ ಈ ರೀತಿ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅಲ್ಲ, ಶಿವರಾಮ್ ಅವ್ರದಿಗೆ ನಾವು ಯಾರ ಬಗ್ಗೆನೂ ಬ್ಲೇಮ್ ಮಾಡ್ತಾ ಇಲ್ಲ. ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿರೋ ಕನ್ನಡ ಚಿತ್ರರಂಗದ ಹೆಸರುವಾಸಿ ನಟರು ಕೂಡ, ಅವ್ರ ಬಗ್ಗೆ ನಮಗೂ ಕೂಡ ಅಪರಾಧ ಗೌರವ ಇದೆ. ಬಟ್ ಅವರು ಇಂಥ ಒಂದು ಕೆಟ್ಟ ಹೊಲಸು ಕಮಿಟಿಯಲ್ಲಿ ರೆಕಮೆಂಡೇಷನ್ ಮಾಡಿ ಪ್ರೆಸರಿಗೆ ಕೆಲಸ ಮಾಡೋ ಅವಶ್ಯಕತೆ ನಮಗಿರಲಿಲ್ಲ. ಅವ್ರು ನಿಜವಾಗ್ಲೂ ಕನ್ನಡ ಚಿತ್ರರಂಗ ವ್ಯಾಮ ಇದ್ರೆ, ಪ್ರೀತಿ ಇದ್ದರೆ ಆ ಸಮಿತಿ ರಾಜೀನಾಮೆ ಕೊಟ್ಟು ಬಂದು ನ್ಯಾಯ ಹೊರಡಿ ಇವತ್ತು ಇಂಥ ಒಂದು ಗೌರವ ಸಿಕ್ಕಿರೋದವ್ರಿಗೆ. ನಿಜವಾಗ್ಲೂ ಅವ್ರ ಬಗ್ಗೆ ನಂಗೆ ನೋವಾಗ್ತಾಯಿದೆ. ಅವ್ರ ಇನ್ವಾಲ್ವ್ಮೆಂಟ್ ಆಗಿ ನಮಗೇನು ಗ್ಯಾರಂಟಿ, ನಮಗೆ ಕನ್ಫರ್ಮ್ ಇಲ್ಲ. ಬಟ್ ಇಂಥ ಒಂದು ಸಮಿತಿ ಕನ್ಫರ್ಮ್ ಆಗಿ ಎವಿಡೆನ್ಸ್ ಆಗಿ ನಾವು ಶಿವರಾಮರು 1 ಲಕ್ಷ ಕೊಟ್ಟಿದ್ದೀವಿ ಅಂತ ಹೇಳಿದ್ಮೇಲೆ ಕರೆತ ಇದೇ ಒಂದ್ಸಲ ಜಯಮಾಲ ಅವ್ರಿಗೆ ಇದೇ ಥರ ಆಗಿತ್ತಂತೆ. ರಾಮವ್ರು ಕೇಳಿದ್ರು, ಜಯಮಾಲ ಅಧ್ಯಕ್ಷ ಆದರೂ ಕೂಡ ಅವ್ರು ಕರೆದು ಬೈದು ಅವ್ರು ಒಯ್ದು ಕಳಿಸಿದಾಗ ಕಮಿಟಿ ಒಯ್ದ್ಮೇಲೆ ಅವ್ರು ಕಂಟ್ರೋಲ್ ತೊಗೊಂಡ್ರು ಕಮಿಟಿಗೆ. ಇವ್ರು ಮಾಡ್ಬೋದಿತ್ತಲ್ಲ ಕೆಲಸ ಅವರು. ಅದೇ ಈಗ ಶಿವರಾಮ್ ಅವರು ತಗೊಂಡಿದಾರೋ ಇಲ್ವೋ ಅನ್ನೋದು ಒಂದು ಸಂಗತಿ. ಆದ್ರೆ ಸಮಿತಿಯಲ್ಲಿ ಈ ತರ ಆದಾಗ ಅವ್ರು ಅದರ ಅಧ್ಯಕ್ಷರಾಗಿ ಅದರ ಜವಾಬ್ದಾರಿ ಹೇಳ್ಬೋದಾಗಿತ್ತು. ಒಂದೇ ಅಲ್ಲ, ಈಗ ಅವನು ಹೇಳಿದಾನೆ, ಯಾರೋ ಸುರೇಶ್ ಮಂಗಳೂರು ಹೇಳಿದಾನೆ, ಇದರಲ್ಲಿ 1 ಲಕ್ಷ ಶಿವರಾಮಣ್ಣಗೆ ಕೊಡಬೇಕು, ಇಲ್ಲ ನೀವೇ ಕೊಡಿ ಅಥವಾ ನಾವೇ ಕೊಡ್ತೀವಿ ಅಂತ ಹೇಳಿದ್ದಾನೆ. ಇದಾಗಿ ಸುಮಾರು ಒಂದು 10 ದಿನ ಆದ್ರೂ ಇವರು ಶಿವರಾಮನಲ್ಲಿ ಆ ಥರದ ಇದಿಲ್ಲದೆ ಇದ್ದಿದ್ರೆ ಅವರು ಅದನ್ನು ಇದು ಮಾಡಬೇಕಿತ್ತು, ಖರ್ಚಿ ಅವನಿಗೆ ಉಗಿಬೇಕಿತ್ತು, ಅಥವಾ ಪ್ರೆಸ್ ಮುಂದೆ ಹೇಳ್ಕೊಬೇಕಿತ್ತು ನಾನು ಆ ಥರ ಮಾಡಿಲ್ಲ ಅಂತ. ಅಥವಾ ಯಾವಾಗ ಒಬ್ಬ ಮೆಂಬರ್ ತೊಗೊಂಡಿದ್ದಾನೆ ಅಂತ ಪ್ರೂವ್ ಆಯಿತು ಅವಾಗ ಆ ಕಮಿಟಿಯಿಂದ ಹೊರಗಡೆ ಬರಬೇಕಿತ್ತು ಹೊಸ ಕಮಿಟಿ ಅಲ್ವಾ? ನನಗೆ ಬೇಡ, ಆ ಥರದ್ದು ಬೇಡ ಅಂತ ಬರಬೇಕಿತ್ತು. ಅದನ್ನು ಬಿಟ್ಕೊಂಡು ಯಾವೊಬ್ಬ ನಿರ್ಮಾಪಕ ಬಗ್ಗೆ ದೋಷ ಇಲ್ಲ. ಇಲ್ಲಿ ಒಳ್ಳೊಳ್ಳೆ ಸಿನಿಮಾ ಕೊಟ್ಟಿದ್ದಾರೆ, ನಾವು ರೆಗ್ಯುಲರ್ ಪ್ರೊಡ್ಯೂಸರ್ ಏನು ಕೊಟ್ಟಿದ್ದಾರೆ ಸರ್. ನಾನು ಈ ವರ್ಷದಲ್ಲಿ ಬಂದಿರೋ ಕಾದಂಬರಿ ಆಧಾರಿತ ಚಿತ್ರ ಒಂದೇನೆ, ಮಕ್ಕಳ ಪಿಕ್ಚರ್. ಅದನ್ನು ನಾಟ್ ಡಿಸೋಜ ಹೆಸರಾಂತ ಲೇಖಕ, ಬೆಟ್ಟದ ಅಪರಾಧ ದಿಟ್ಟ ಮಕ್ಕಳು ಅಂತ. ಸರ್ಕಾರ ಒಂದು ಕಡೆ ಹೇಳ್ತಾ ಇದೆ ಸರ್ಗ ಇವು 15 ಲಕ್ಷ ಕೊಡ್ತಾ ಇದ್ದೀವಿ ಮಕ್ಕಳು ಪಿಕ್ಚರಿಗೆ ಕಾದಂಬರಿ ಆಧಾರಿತ ಚಿತ್ರವಾದ್ರೆ ಅಂತ. ಒಂದೇ ಒಂದು ಚಿತ್ರ ಸರ್, 109 ಚಿತ್ರಗಳಲ್ಲಿ ನಂದು ಒಂದೇ ಚಿತ್ರ. ಅದನ್ನು ಸಹ ಪರಿಗಣಿಸಿದ್ದೇನೆ. ಅದಕ್ಕೂ ಒಬ್ಬ ಹೇಳ್ದ 25 ಕೊಡಿಸ್ತೀನಿ ಅಂತ. 25 ಬೇಡ, 10 ನಾವೆಲ್ಲ ಬೇಸ್ಡ್ ಅಂತ 10 ಕೊಡ್ಬೋದಿತ್ತು. ಇನ್ನೇನು ಇದು ಮಾಡ್ತೀವಿ, ಇವ್ರಿಗೆ ದುಡ್ಡು ಮುಖ್ಯ ಸರ್. ಶಿವರಾಮ್ ಅವರು ಅಧ್ಯಕ್ಷತೆಯಲ್ಲಿ ಮಾಡ್ತಾ ಇದ್ದಾರೆ ಅಂದ್ರೆ ತುಂಬಾ ನಿಜವಾಗ್ಲೂ ನಾವೆಲ್ಲ, ಯಾಕಂದ್ರೆ ತುಂಬಾ ದೊಡ್ಡ ಸಿನಿಮಾಗಳು ಮಾಡಿದ್ದಾರೆ ಅವ್ರು ನಿರ್ಮಾಪಕರಾಗಿ. ರಾಜ್ಕುಮಾರ್ ಅವ್ರ ಪಿಕ್ಚರು, ಅಮಿತಾಬ್ ಬಚ್ಚನ್, ರಜನಿಕಾಂತ್, ಕಮಲ, ಈ ಥರ ಬೇಕಾದಷ್ಟು ಸಿನಿಮಾಗಳು ಮಾಡಿದ್ದಾರೆ. ಅವರು ನಿಜವಾಗ್ಲೂ ನ್ಯಾಯ ಒದಗಿಸ್ತಾರೆ ಅನ್ನೋದಿತ್ತು. ಬಟ್ ಈಗಲೂ ನಾವು ಅವರು ಆ ಥರ ಮಾಡಿದ್ದಾರೆ ಅಂತ ನಾವು ಏನು ಹೇಳೋಕ್ಕಾಗ್ತಾ ಇಲ್ಲ. ಯಾಕಂದರೆ ಇಲ್ಲಿ ಸುರೇಶ್ ಮಂಗಳೂರು ಕ್ಲಾರಿಟಿಯಾಗಿ ಹೇಳಿದ್ದಾರೆ, 1 ಲಕ್ಷ ರೂಪಾಯಿ ಶಿವರಾಮಣ್ಣಂಗೆ ಹೋಗಬೇಕು, ಇನ್ನು 5 ಲಕ್ಷ ರೂಪಾಯಿ ಕಮಿಟಿಯವರೆಲ್ಲರೂ ಹಂಚ್ಕೋಬೇಕು ಅಂತ ನಿಮ್ಮ ಕ್ಯಾಮ್ರಾದಲ್ಲಿ. ಅದು ತುಂಬ ಕ್ಲಾರಿಟಿಯಾಗಿದೆ. ಈಗ ಅಂಥ ಒಂದು ಇದನ್ನು ನೋಡಿದಾಗ ಶಿವರಾಮಣ್ಣನೇ ಬಂದು, ಕಮಿಟಿಯವರೆಲ್ಲ ಬಂದು ಏನು ತಪ್ಪಾಗಿದೆ? ಈಗ ಸುರೇಶ್ ಮಂಗಳೂರು ಅವರು ಯಾಕೆ ಆ ರೀತಿ ಮಾತಾಡಿದ್ದಾರೆ? ಅವ್ರು ಯಾರೋ ದಾರಿಲಿ ಹೋಗೋರು ಮಾತಾಡ್ಬಿಟ್ರೆ ಓಕೆ, ಒಬ್ಬ ಕಮಿಟಿ ಮೆಂಬರ್ ಅಷ್ಟು ಕ್ಲಾರಿಟಿಯಾಗಿ ಹೇಳಿದ ಮೇಲೂ ಇದುವರೆಗೂ ಒಂದು ಪ್ರಶ್ನೆನೂ ಕೂಡ ಅದೇ, ಅವರೊಬ್ಬ ಕಮಿಟಿ ಮೆಂಬರ್ ಮಾತಾಡಿರೋದಕ್ಕೆ ನಾವು ಸೀರಿಯಸ್ ಆಗಿ ತಗೊಂಡಿದ್ದೀವಿ. ಹೊರಗಿರೋರು ಮಾತಾಡೋದು ನಮ್ಮ ಈಗ ನಾನು ವಾರ್ತಾ ಇಲಾಖೆ ಆಗ್ಬೋದು, ನಮ್ಮ ಚಿತ್ರರಂಗ ಆಗ್ಬೋದು, ಮುಖ್ಯಮಂತ್ರಿಗಳಾಗ್ಬೋದು, ಹೆಂಗೆ ಇದನ್ನ ಯಾವ ಥರ ನಾವೆಲ್ಲರೂ ಏನು ಮಾಡ್ತಾ ಇದೀವಿ ಅದಕ್ಕೆ ಅರ್ಥನೇ ಇಲ್ದಂಗೆ ಆಗ್ತಾ ಇದೆ. ಲೋಕಾಯುಕ್ತಕ್ಕೆ ಭೇಟಿ ಮಾಡಿದ್ವಿ, ವಾರ್ತಾ ಡೈರೆಕ್ಟರ್ ಭೇಟಿ ಮಾಡಿದ್ವಿ, ಪೊಲೀಸ್ ಕಮಿಷನ್ ಭೇಟಿ ಮಾಡಿದ್ವಿ. ಇವನ್ ಮುಖ್ಯಮಂತ್ರಿಗಳು ಮನವಿ ಕೊಟ್ಟಾಗ ಕೂಡ ನಾವು ಕೂಲಂಕ ತನಿಖೆ ಮಾಡಿ ಸಿಡಿ ನೋಡಿ ನಾನು ನ್ಯಾಯ ಕೊಡಿಸ್ತೀನಿ ಅಂತ ಅಸೆಂಬ್ಲಿಯಲ್ಲೂ ಆಹ್ವಾನ ಕೊಟ್ಟರು. ಅಸೆಂಬ್ಲಿಯಲ್ಲಿ ಅವರು ತನಿಖೆ ಮಾಡ್ತೀವಿ ಅಂತ ಹೇಳಿ ಹೇಳ್ತಾರೆ, ಅವರು ಅವ್ರ ಪಟ್ಟಿ ಒಪ್ಕೋತೀವಿ. ಮುಖ್ಯಮಂತ್ರಿಗಳದ್ದು ಅವ್ರಿಗೆ ತಪ್ಪು ಮಾಹಿತಿ ಕೊಟ್ಟಾರೆ. ಅವರು ನಿಜವಾಗ್ಲೂ ನ್ಯಾಯವಾದ ಕೆಲಸ ಮಾಡೋವಂಥವ್ರು, ಅವ್ರಿಗೆ ತಪ್ಪು ಮಾಹಿತಿ ಕೊಟ್ಟು ಇದಾಗಿದೆ ಅಂತ. ತಪ್ಪು ಮಾಹಿತಿ ಅಂತ ನಾವು ಹೆಂಗೆ ಹೇಳಕ್ಕೆ? ಮುಖ್ಯಮಂತ್ರಿಗಳಿಗೆ 3 ಸಾರಿ ಮೀಟ್ ಮಾಡಿದ್ದೀವಿ ಸರ್, 1-2 ನಿಮಿಷ ತಮಗೆ ಸಿಡಿ ತೋರಿಸ್ತೀವಿ ಅಂತ. ಇಲ್ಲ, ನಾನು ನೋಡ್ತೀನಿ, ಖಂಡಿತ ನೋಡೋದಕ್ಕೆ ನ್ಯಾಯ ಒದಗಿಸ್ತೀನಿ ಅಂತ ಮುಖ್ಯಮಂತ್ರಿಗಳು ನಮಗೆ ಭರವಸೆ ಕೊಟ್ಟರು. ನಮಗೆ ನಿಜವಾಗ್ಲೂ ಇದು ಅನ್ಯಾಯ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಏನೇ ಆಗಲಿ, ತನಿಖೆ ಆಗಲಿ, ಅದು ಅವ್ರು ತಗೊಂಡಿದ್ದಾರೋ ಇಲ್ವೋ, ಅದು ಸಿಡಿನಲ್ಲಿ ಸತ್ಯ ಇದೆ ಇಲ್ವೋ, ಏನೇ ತನಿಖೆ ಆಗಲಿ ಅಂತ ನಾವು ಅಂದ್ಕೊಂಡ್ವಿ. ನೋಡಿದ್ರೆ ಈಗ ಈ ಟಿ ವಿನಲ್ಲಿ ಮಾತಾಡ್ತಾ ಇರೋದು ನೋಡಿದ್ರೆ ನಾವು ಕರೆಕ್ಟಾಗಿ ಮಾಡಿದೀವಿ ಅಂದ್ರೆ, ಸೊ ಕನ್ನಡ ಚಿತ್ರೋದ್ಯಮ ಮುಳುಗೋದಕ್ಕೆ ತೀರ್ಮಾನ ಮಾಡಿದೀನಿ. ಕನ್ನಡ ಚಿತ್ರೋದ್ಯಮ ಸಿನಿಮಾಕ್ಕೆ ನಿಮಗೆ ಥಿಯೇಟರ್ಗಳು ಸಿಗ್ತಾ ಇಲ್ಲ, ನಿಮಗೆ ಸಬ್ಸಿಡಿ ಸಿಗ್ತಾ ಇಲ್ಲ, ನಿಮಗೆ ಅವಾರ್ಡ್ ಸಿಗ್ತಾ ಇಲ್ಲ. ಎಲ್ಲ ಇದಕ್ಕೆ ಯಾರು ಕಾರಣ? ಯಾರು? ನಿಮ್ಮವರೇ ತಾನೆ. ಹಾಗಾದ್ರೆ ಕನ್ನಡ ಚಿತ್ರೋದ್ಯಮ ಬೇಡ, ಬಂದ್ ಮಾಡಿ ಅನ್ನೋ ಲೆಕ್ಕಾಚಾರಕ್ಕೆ ಬಂದಿದ್ದೀವಿ. ಇನ್ಮೇಲೆ ಬೀದಿಗೆ ಬಂದು ಹೋರಾಟ ಮಾಡಬಾರ್ದು, ಉದ್ಯಮ ಉಳಿಸಿ ಅಂತ ಸರ್ಕಾರನ ಕೇಳಬಾರ್ದು. ಯಾಕೆ ಅಂದ್ರೆ ನಿಮ್ಮವರೇ ಇದ್ದಾರೆ ಎಲ್ಲ.
ಸೊ ನಿಮ್ಮವರೇ ಇದನ್ನು ಮಾಡ್ತಾ ಇರ್ಬೇಕು, ನೀವು ಯಾರನ್ನ ಕೇಳ್ತೀರಿ? ಸೊ ಇದ್ರ ಬಗ್ಗೆ ಮಾತಾಡ್ತೀನಿ, ಇನ್ನಷ್ಟು ಮಾತಾಡ್ತೀನಿ. ನಮ್ಮ ಜೊತೆ ಇನ್ನೊಬ್ಬರು ಜಾಯ್ನ್ ಆಗ್ತಾರೆ. ಅದಕ್ಕೆ ಮೊದಲು ಮತ್ತೊಂದು ಬ್ರೇಕ್.